बीजापुर में पिछले दिनों श्रमिकों पर घातक हमले के लिए खेमू राठौड़ और उसके साथियों ने मजदूरों के हाथ पैर बांधकर उन्हें एक कमरे में बंद कर दिया और उन पर जानलेवा हमला किया गया था। इसके लिए खेमू राठौड़ और उसके साथियों को कड़ी सजा देने, पीड़ित श्रमिकों के लिए मुआवजे की मांग करते हुए उन्हें राशि देने की मांग को लेकर कर्नाडु कट्टड़ ಮತ್ತು ಇತರೆ ಕಾರ್ಮಿಕರ ಹಾಗೂ इलावा कार्मिकर संघ बीदर द्वारा विरोध प्रदर्शन किया गया और अम्बेडकर सर्कल से लेकर डीसी कार्यालय तक एक विरोध रैली निकाली गई और डीसी के माध्यम से मुख्यमंत्री सिद्धरामैया को एक मेमोरेंडम दिया गया। इस अवसर पर कहा गया कि विजयपुर शहर के बाहरी इलाके में गांधीनगर के पास बसवानगर के निवासी खेमू राठौड़ एक ईंट भट्टी में ईंट बनाने का काम करते थे। संक्रांति पर्व के लिए उन्होंने काम से छुट्टी ली थी। हम इस बात की कड़ी निंदा करते हैं कि ईंट कपड़े के मालिक नेमू राठौड़ ने उन्हें संक्रांति उत्सव के लिए रुपए देने के लिए बुलाया और फिर उन्हें कमरे में बंद कर दिया और पाइप से जानलेवा हमला किया। मजदूरों पर जानलेवा हमला करने वालों के खिलाफ मामला दर्ज कर निवाड़ी में जेल भेजा जाना चाहिए। इस अवसर पर इस संगठन के जिला अध्यक्ष संजीव कुमार शिंदे, एमडी इब्राहिम गुत्तेदार, सुबर्णा कर्कनल्ली, दयानंद पांचाल, रवि अमलापुर, शरणप्पा आइसपुर, तुकाराम बसंतपुर, संजीव बल्ली के अलावा अन्य लोग उपस्थित रहे। केपी न्यूज के कैमरामैन पपुराज खतौड़ी। ಕಾರ್ಮಿಕನಿಗೆ ಪರಿಹಾರ ಕೊಡಬೇಕು ಮತ್ತು ದೌರ್ಜನ್ಯ ಎಸಗಿದ ಮಾಲೀಕನಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ಈ ಮೂಲಕ ಕೇಳ್ತೇನೆ। ದಯಾನಂದ್ ಪಂಚಾಳ್, ಕರ್ನಾಟಕ ಕಟ್ಟಡ ಮತ್ತು ಗಿಲವ ಕಾರ್ಮಿಕರ ಸಂಘದ ವತಿಯಿಂದ ಏನು ಸಂಕ್ರಾಂತಿ ಸಂದರ್ಭದಲ್ಲಿ ಬಿಜಾಪುರನಲ್ಲಿ ಇಟ್ಟಿಗೆಯನ್ನು ತಯಾರು ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಖೇಮು ರಾಠೋಡ್ ಎನ್ನುವರು ಮತ್ತು ಅವರ ಸಹಚರರಿಗೆ ಈಗಾಗಲೇ ಸರ್ಕಾರವನ್ನು ಬಂಧಿಸಿದ್ದಾರೆ। ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬಂಧಿಸುವುದಲ್ಲ, ಕರ್ನಾಟಕದಿಂದ ತಡಿಪಾರು ಮಾಡಬೇಕು, ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು। ಏನು ಇವತ್ತು ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನತೆ ನೀಡಿದೆ, ಎಲ್ಲರಿಗೂ ಸಮಾನ ಅಧಿಕಾರವನ್ನು ಕೊಟ್ಟಿದೆ, ರಕ್ಷಣೆ ಮಾಡಬೇಕಂತೇಳಿ ಕಾನೂನು ಹೇಳ್ತದೆ। ಆದರೆ ದುಡಿತಕ್ಕಂಥ ಕಾರ್ಮಿಕರಿಗೆ ಹಲ್ಲೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ। ಇದಕ್ಕೆ ಜಿಲ್ಲಾಡಳಿತಗಳು ಮತ್ತು ಸರ್ಕಾರಗಳು, ರಾಜ್ಯ ಸರ್ಕಾರಗಳು ತಕ್ಷಣವೇ ಕ್ರಮವನ್ನು ಜರುಗಿಸಬೇಕು। ಈ ಘಟನೆಯನ್ನು ಮರುಕಳಿಸದ ಹಾಗೆ ಯಾವುದೇ ಜಿಲ್ಲೆಯಲ್ಲಿ ಇಂಥ ಘಟನೆಯನ್ನು ಮತ್ತೆ ನಡೆಯಲಾರ್ದಾಗೆ ಕಾರ್ಮಿಕ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಮೂಲಕ ಕರ್ನಾಟಕ ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆಯನ್ನು ಮಾಡಬೇಕು। ಹಲ್ಲೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿವರೆಗೆ ಒಬ್ಬರಿಗೆ 20 ಲಕ್ಷನ ಕೊಡಬೇಕು, ಮನೆ ಕೊಡಬೇಕು ಮತ್ತು ವಯೋವೃದ್ಧರಿಗೆ ತಿಂಗಳಿಗೆ 5,000 ಪಿಂಚಣಿ ಕೊಡ್ತಕ್ಕಂಥ ಕಟ್ಟಡ ಇತರ ನಿಮ್ಮ ಕಾರ್ಮಿಕರ ಸಂಘ ಅಧ್ಯಕ್ಷನಾಗಿ ಬಿಜಾಪುರನಲ್ಲಿ ಹಲ್ಲೆ ಮಾಡಿದಂಥ ಕಿಡಿಗೇಡಿಗಳಿಗೆ ಕಠಿಣ ಸರ್ಕಾರ ಆಲ್ರೆಡಿ ಬಂಧಿಸಿದ ಹಾಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅವರಿಗೆ, ಹಾಗೆ ಪರಿಹಾರ ಕೊಡಬೇಕು ಅವರಿಗೆ 10 ಲಕ್ಷ ಅಂತೇಳಿ ನಮ್ಮ ಸಂಘಟನೆ ಪಡೆಗೆ ನಾವು ಮಾಡ್ತೇವೆ। ಅವ್ರಿಗೆ ಮನೆ ಮಾಡಬೇಕು, ಅವ್ರಿಗೆ ಕೆಲಸ ಮಾಡೋಂಥ ಅವರಿಗೆ ಇನ್ನೂ ಟೈಮ್ ಇಲ್ಲ ಅವರಿಗೆ, ಯಾಕಂದ್ರೆ ಇನ್ನೂ 3-4 ತಿಂಗಳು ರೆಸ್ಟ್ ಬೇಕು ಅವರಿಗೆ। ಅವ್ರ ಮನೆ ಅಂತ ನಡೆಯೋಂಥ ಖರ್ಚಾಗಿ ಅವ್ರು ಸರ್ಕಾರ ಇಟ್ಟಿಗೆ ಮಾಲಕನ ಬಳಿ ವಸೂಲಿ ಮಾಡಿ ಕೊಡಬೇಕಂತೇಳಿ ನಾವು ಹೇಳ್ತೀವಿ ನಮ್ಮ ಪರವಾಗಿ, ನಮ್ಮ ಸಂಘ ಪರವಾಗಿ। ಅವರಿಗೆ ಕಠಿಣ ಶಿಕ್ಷೆ ಜೀವಾವಧಿ ಕೊಟ್ಟರೆ ಕಮ್ಮದ ಅವರಿಗೆ, ಯಾಕಂದ್ರೆ ಒಂದು ಲೇಬರ್ ಮ್ಯಾಗ ಅವರು ಮೇನಿಂತ ದನ ಕೊಡ್ದಂಗೆ ಹೊಡಿತಾ ಇದ್ದಾರೆ, ಅವ್ರ ಮನುಷ್ಯತ್ವ ಅಲ್ಲ। ಕಾರ್ಮಿಕ ವ್ಯವಸ್ಥೆ ಮಿನಿಸ್ಟರ್ ಸಾಬ್ ಅವರು ಆಲ್ರೆಡಿ ಫೇಕ್ ಕಾರ್ಡ್ ಕಟ್ ಮಾಡಿದ್ದಾರೆ, ಅವ್ರಿಗೆ ನಮ್ಮ ಬೆಂಬಲ ಇದೆ। ಇನ್ನೂ ಕಾರ್ಡ್ ಇದೆ, ಫೇಕ್ ಕಾರ್ಡು ಇನ್ನೂ ಕಟ್ ಮಾಡಬೇಕಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ನಾವು ಕಳಕಳಿ ಮಾಡಿ ಕೇಳ್ಕೊತೀವಿ। ಹಾಗೆ ಥೋಡೆ ಮಕ್ಕಳು ಸ್ಕಾಲರ್ಶಿಪ್ ಏನು ಆಗ್ತಾ ಇಲ್ಲ, ಅದು ಕೂಡ ನಮ್ಮ ಕಾರ್ಮಿಕ ಮಿನಿಸ್ಟರ್ ಸಾಬ್ ಅವರು ನಮಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕಾರ್ಡ್ ಮಾಡಿಕೊಡ್ಬೇಕಂತೇಳಿ ನಾವು ಅವ್ರಿಗೆ ಹೇಳ್ತೇವೆ। ಧನ್ಯವಾದ। 1 ವರ್ಷ ಕಾರ್ಡ್ ರಿನ್ಯೂವಲ್ ಮಾಡಿಕೊಟ್ರೆ ಸರ್ಕಾರ ನಮಗೆ 3 ವರ್ಷ ಕಾಲಾವಕಾಶ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಮೆಮಣೆ ಮಾಡ್ತೇವೆ। ಮತ್ತು ಪಿಂಚಣಿ 60 ವರ್ಷ ಆಗಿನವ್ರಿಗೆ ಪಿಂಚಣಿ ತೊಗ್ತಾ ಇಲ್ಲ, ಪಿಂಚಣಿಗೆ ಅನುಮತಿ ಮಾಡಿಕೊಡ್ಬೇಕು ನಮ್ಮ ಸಂಘ ಪಡೆಯಿಂದ ಅಂತ ನಾವು ಅವರಿಗೆಲ್ಲರಿಗೆ ಹೇಳ್ತೇವೆ। ಧನ್ಯವಾದ।